ಪ್ರಯುಕ್ತವಾಗಿ ಬಸವಾದಿ ಶರಣರ ವಚನಗಳ ಆಧಾರದಲ್ಲಿ ಅಂಗ ಮತ್ತು ಲಿಂಗ ಸಂಬಂಧಗಳ ಸಖಿಲಗಳು ಅನ್ನುವಂತಹ ಈ ಅನುಭವ ಸರಣಿಯಲ್ಲಿ ಇಂದು ಷಡ್ವಿಧ ಸಖಿಲಗಳ ಕುರಿತಾಗಿ ಅನುಭವವನ್ನ ಹಂಚಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣು ಶರಣಾರ್ಥಿಗಳು. ಈಗಾಗಲೇ ನಾವು ನಿನ್ನೆ ದಿನ ಬುದ್ಧೀಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳ ಕುರಿತಾಗಿ ನೋಡಿದ್ದೀವಿ. ಸ್ವಲ್ಪ ನಾವು ಇಲ್ಲಿವರೆಗೆ ಆಗಿರುವಂತಹ ಸಖಿಲಗಳ ಅಧ್ಯಾಯದ ಅಂಶಗಳನ್ನ ಸ್ವಲ್ಪ ಸಿಂಹಾವಲೋಕನ ಮಾಡೋದಾದ್ರೆ, ಸೃಷ್ಟಿಯಿಂದ ಉಂಟಾಗಿರುವಂತಹ ಈ ಜೀವಿ ಅಥವಾ ಈ ಅಂಗ ಆ ಮಹಾಲಿಂಗದ ಒಂದು ಅಂಶವನ್ನ ತನ್ನಲ್ಲಿ ಗರ್ಭೀಕರಿಸಿಕೊಂಡ ಕಾರಣವಾಗಿ ಈ ಅಂಗವೂ ಸಹ ಲಿಂಗ ಅನ್ನುವಂಥದ್ದನ್ನ ಈ ಸಖಿಲಗಳು ಹೇಳ್ತಾ ಹೋಗ್ತಾವ. ಹಾಗಾಗಿ ಈ ಅಂಗದಲ್ಲಿ ಪ್ರಮುಖವಾಗಿ ನಾವು 3 ರೀತಿಯಾದಂತಹ ಅಂಗಗಳನ್ನು ನೋಡ್ತೀವಿ: ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಅಂತೇಳಿ. ಇಲ್ಲಿ ಸ್ಥೂಲ ಶರೀರದಲ್ಲಿ 25 ತತ್ವಗಳು, ಸೂಕ್ಷ್ಮ ಶರೀರದಲ್ಲಿ 17 ತತ್ವಗಳು, ಕಾರಣ ಶರೀರದಲ್ಲಿ 3 ತತ್ವಗಳು, ಇವಿಷ್ಟು ನಾವು ನೋಡಿದೀವಿ. ಇವುಗಳೊಳಗೆ ಪ್ರಮುಖವಾಗಿ ಸ್ಥೂಲ ಶರೀರಕ್ಕೆ ಸಂಬಂಧಿಸಿದಂತೆ ನಾವು ನಿನ್ನೆ ದಿನ 5 ಬುದ್ಧೀಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳ ಬಗ್ಗೆ ನೋಡ್ಲಾಗಿ, ಬುದ್ಧೀಂದ್ರಿಯಗಳನ್ನೇ ನಾವು ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ. ಆ ಜ್ಞಾನೇಂದ್ರಿಯಗಳು ನಮಗೆಲ್ಲ ಪರಿಚಿತವಾಗಿರುವಂತಹದ್ದು ನೇತ್ರ, ಬಾಯಿ, ನಾಸಿಕ, ಜಿಹ್ವೆ, ತ್ವಚೆ. ಇವತ್ತು ಈ ಷಡ್ವಿಧ ಸಖಿಲ ಇರೋದ್ರಿಂದ ಇದ್ರ ಜೊತೆಗೆ 6ನೇದು ಒಂದು ಅಂಶವನ್ನು ತತ್ವವನ್ನು ನಾವು ಇವತ್ತು ಅಧ್ಯಯನಕ್ಕೆ ಒಳಪಡಿಸ್ತಾ ಇದ್ದೇವೆ. ಆ 6ನೇ ತತ್ವನೇ ಆತ್ಮತತ್ವ. ಈ ಆತ್ಮ ಅನ್ನುವಂಥದ್ದನ್ನ ಬೇರೆ ಬೇರೆ ದರ್ಶನದೊಳಗಡೆ ಬೇರೆ ಬೇರೆ ರೀತಿಯಾದಂತಹ ಪದಗಳಲ್ಲಿ ಅದು ಬಳಕೆಯಾಗಿದೆ. ಕೆಲವು ಕಡೆ ಅದನ್ನ ಹೃದಯ ಅಂತನೂ ಬಳಸ್ತಾರೆ, ಕೆಲವು ಕಡೆ ಅದನ್ನ ಪರಮಾತ್ಮ ಅಂತನೂ ಬಳಸ್ತಾರೆ, ಕೆಲವು ಕಡೆ ಅದನ್ನ ಪ್ರಾಣ ಅಂತನೂ ಬಳಸ್ತಾರೆ. ಹೀಗೆ ಬೇರೆ ಬೇರೆ ಪದಗಳಿಂದ ಬಳಸಿದರೂ ಸಹ ಅದು 6ನೇ ತತ್ವ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋದ್ರೆ, ಪಂಚಮಹಾಭೂತಗಳ ಇಂದ ಉಂಟಾಗಿರುವಂತಹ ಈ ಪಂಚ ಬುದ್ಧೀಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರೋದನ್ನು ನಿನ್ನೆ ನೋಡಿದೆನು. ಈ ಬುದ್ಧೀಂದ್ರಿಯಗಳಿಗೆ ಜೊತೆಗೆ ಈ ಕರ್ಮೇಂದ್ರಿಯಗಳು ಸಹ ನೇರವಾದಂತ ಒಂದು ಸಂಬಂಧ. ಅಂದ್ರೆ ಬುದ್ಧೀಂದ್ರಿಯಗಳು ಅಥವಾ ಜ್ಞಾನೇಂದ್ರಿಯಗಳು ಏನ್ ಮಾಡ್ತಾವ ಅಂದ್ರೆ ಜ್ಞಾನವನ್ನ ಅಂಗಕ್ಕೆ ತೆರೆದುಕೊಳ್ತಾವ, ಅಂದ್ರೆ ಅಂಗಕ್ಕೆ ಜ್ಞಾನವನ್ನ ಕೊಡ್ತಾವ. ಯಾವಾಗ ಜ್ಞಾನವನ್ನ ಪಡಿತದಲ್ಲ, ಆ ಪಡೆಯುವಂತ ಪ್ರಕ್ರಿಯೆಗಳಿಗೆ ಯಾವ ಅಂಗ ಸಹಾಯ ಆಗ್ತದಲ್ಲ ಅವುಗಳಿಗೆ ನಾವು ಕರ್ಮೇಂದ್ರಿಯಗಳು ಅಂತ ಕರಿತೀವಿ. ಈಗ ನೋಟ ಇದು ಒಂದು ಬುದ್ಧಿಯಿಂದ, ನೇತ್ರ ಅನ್ನುವಂಥದ್ದು ಒಂದು ಬುದ್ಧಿಂದ್ರಿಯ ಆಗಿದ್ರೆ ಆ ನೇತ್ರಕ್ಕೆ ಸಹಾಯ ಮಾಡುವಂತದ್ದು ಯಾವುದನ್ನ ಅದು ನೇತ್ರ ಬಳಸ್ತಂದ್ರ ನೋಡೋದಕ್ಕೆ ಬಳಸುತ್ತಲ್ಲ, ಆ ನೋಡುವುದು ಅದು ಕರ್ಮೇಂದ್ರಿಯ. ಹಾಗೇನೆ ನಿನ್ನೆ ದಿವಸ ನಾವು ನೋಡಿದ ಹಾಗೆ ಇಲ್ಲಿ ಬಾಯಿ ಅದು ರುಚಿಸ್ತದ, ನಾಸಿಕ ಇದು ಮೂಸಿಸ್ತದ, ಜಿಹ್ವೆ ಇದು ರುಚಿಸ್ತದ, ತ್ವಚೆ ಇದು ಮುಟ್ತದ, ಆತ್ಮ ಇದು ತೃಪ್ತಿ ಪಡ್ತದೆ. ಹೀಗೆ ನಾಸಿಕದ ಕಾರ್ಯ ಮೂಸಿಸುವುದು, ಜಿಹ್ವೆ ಕಾರ್ಯ ರುಚಿಸುವುದು, ತ್ವಚೆಯ ಕಾರ್ಯ ಮುಟ್ಟುವುದು. ಇದನ್ನೇ ಉನ್ನತವಾದಂತಹ ಜ್ಞಾನದೊಳಗೆ ಜ್ಞಾನ, ಜ್ಞಾತ್ನು, ದ್ರೇಯ ಅಂತ ಕರೀತಾರೆ. ಅವುಗಳ ಬಗ್ಗೆ ಮುಂದಿನ ಒಂದು ಸೈಕಲ್ಗಳು ಬರ್ತದೆ, ಅವು 3ದ್ರ ಬಗ್ಗೆ ನೋಡೋಣ. ಯಾವುದನ್ನ ನಾವು ಜ್ಞಾನಕ್ಕ ಒಳಪಡಿಸಿಕೊಂಡು ನಮ್ಮ ಅರಿವಿಗೆ ತಗೊಂಡ್ಬರ್ತೀವಲ್ಲ, ಇವುಗಳಿಗೆ ಸಹಾಯಕವಾಗಿ ಈ ಬುದ್ಧೀಂದ್ರಿಯಗಳು ಕರ್ಮೇಂದ್ರಿಯಗಳು ಕೆಲಸ ಮಾಡ್ತವೆ. ಈ ಬುದ್ಧೀಂದ್ರಿಯಗಳು ಕರ್ಮೇಂದ್ರಿಯಗಳನ್ನ ನಿಯಂತ್ರಿಸುವಂತ 6ನೇ ಇಂದ್ರಿಯವಾಗಿನೇ ಇವತ್ತು ನಮ್ಮ ಜೊತೆಗೆ ಆತ್ಮದ ಬಗ್ಗೆ ನಾವು ಚರ್ಚೆ ಮಾಡಬಹುದು. ಆತ್ಮದ ಒಂದು ಕರ್ಮೇಂದ್ರಿಯ ಯಾವುದಂದ್ರೆ ತೃಪ್ತಿ. ಈಗ ನಾವು ಒಂದು ಹಣ್ಣನ್ನು ನೋಡ್ತೀವಿ, ನಾವು ನೋಡೋದಕ್ಕೆ ನೇತ್ರ ಸಹಾಯ ಮಾಡುತ್ತೆ,
ಅದು ಹಣ್ಣು ಅನ್ನುವಂತ ಒಂದು ಅರಿವು ಬರುತ್ತೆ. ಹಣ್ಣು ಅಂತ ಅರಿವು ಬಂದ ಮೇಲೆ ಅದನ್ನು ಬಾಯಿ ಒಳಗಿಟ್ಕೊಂಡು ರುಚಿಸ್ತೀವಿ. ಬಾಯಿ ಬುದ್ಧೀಂದ್ರಿಯ, ರುಚಿಸೋದು ಕರ್ಮೇಂದ್ರಿಯ ಆಗ್ತದೆ. ಅದರದ್ದು ವಾಸನೆಯನ್ನು ನೋಡ್ತೀವಿ, ಮಾವಿನ ಹಣ್ಣದನ್ನು ಬೇರೆ ಯಾವ್ದು ಹಣ್ಣಿದೆ ಅಂತೇಳಿ. ಅಲ್ಲಿ ನಾಸಿಕ ಕರ್ಮೇಂದ್ರಿಯ ಆಗ್ತದೆ, ನಾಸಿಕ ಬುದ್ಧೀಂದ್ರಿಯ ಆಗ್ತದೆ. ವಾಸನೆ ಏನಾಗ್ತದಪ್ಪ ಅಂತಂದ್ರೆ ಕರ್ಮೇಂದ್ರಿಯ ಆಗ್ತದೆ. ಅದನ್ನ ಬಾಯಿ ಒಳಗೆ ಇಟ್ಟಾಗ ಅದ್ರ ರುಚಿ ಬರ್ತದಲ್ಲ, ಅದನ್ನ ರುಚಿಸುವುದು ಯಾವ್ದಪ್ಪ ಅಂತಂದ್ರೆ ಕರ್ಮೇಂದ್ರಿಯ. ರುಚಿ ಯಾವ್ದಕ್ ಅಂಗಕ್ಕಂದ್ರೆ ಜೀವಿಯ ಮೂಲಕ. ಹಾಗೇನೆ ಹಣ್ಣು ಮೃದು ಇದೆಯೋ ಕಠಿಣ ಇದೆಯೋ ಅನ್ನುವಂತ ಒಂದು ಜ್ಞಾನವನ್ನ ಅಂಗ ಕೊಡುವಂತದ್ದು ತ್ವಚೆ. ಅದು ಎಲ್ಲವನ್ನು ತಿಂದ ನಂತರ ತೃಪ್ತಿ ಉಂಟಾಗ್ತದಲ್ಲ, ಇದು 6ನೇ ತತ್ವ. ತೃಪ್ತಿ ಅನ್ನುವಂಥದ್ದು ಅದು ಆತ್ಮಕ್ಕೆ ಸಂಬಂಧಪಟ್ಟಿರುವಂತದ್ದು. ಹೀಗೆ ಈ ಷಡ್ವಿಧ ಸಕಿಲದೊಳಗಡೆ ನಾವು 6ನೇ ತತ್ವವಾಗಿ ಆತ್ಮ ಮತ್ತು 6ನೇಯ ಕರ್ಮೇಂದ್ರಿಯವಾಗಿ ತೃಪ್ತಿ ಅನ್ನುವಂಥದ್ದನ್ನ ಗಮನಿಸ್ಕೋಬೇಕಾಗತ್ತೆ. ಇವೆಲ್ಲವನ್ನು ನಿಯಂತ್ರಿಸೋದು ಯಾವುದು ಅಂದ್ರೆ ಮನಸ್ಸು. ಹಣ್ಣನ್ನು ತಿನ್ನಬೇಕು ಅನ್ನುವಂತ ಮನಸ್ಸು ಬಂದ್ರೆ ಇವೆಲ್ಲ ಪ್ರಕ್ರಿಯೆಗಳು ನಡೀತಾವ. ಹಣ್ಣನ್ನು ತಿನ್ಬೇಕು ಅನ್ನುವಂತ ಮನಸ್ಸೇ ಬರ್ಲಿಲ್ಲ ಅಂದ್ರೆ ಇವೆಲ್ಲ 6 ತತ್ವಗಳು ಯಾವ ಕಾರ್ಯವನ್ನು ಮಾಡದೆ ಹಾಗೇನೆ ಇರ್ತಾವ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನೋಡುವುದು, ನುಡಿಯುವುದು, ಮೂಸಿಸುವುದು, ರುಚಿಸುವುದು, ಮುಟ್ಟುವುದು, ಹಾಗೇನೆ ತೃಪ್ತಿ ಪಡುವುದು ಅಂತ ಹೇಳ್ತಾರೆ. ಈ ಸ್ಥೂಲ ದೇಹದ ಎಲ್ಲಾ ಕೆಲಸಗಳು ಇಂದ್ರಿಯಗಳಿಂದ ನಡೀತೈತಿ. ಕೆಲಸಗಳು ಮಾಡೋದಕ್ಕೋಸ್ಕರವಾಗಿ ಅವಕ್ಕೆ ಕರ್ಮೇಂದ್ರಿಯ ಅಂತ ಕರೆದ್ರು. ಇದನ್ನೇ ಅಕ್ಕಮಾದೇವರು ಹೇಳಿದ್ರು, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಅಂತ ಹೇಳಿದ್ರು. ಎನ್ನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ. ಇಲ್ಲಿ ಬಹಳ ಸ್ಪಷ್ಟ ಹೇಳ್ತಾರ ಅವ್ರು, ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಈ 6 ಕರ್ಮೇಂದ್ರಿಯಗಳು ಏನದಾವಲ್ಲ, ಈ ಕರ್ಮೇಂದ್ರಿಯಗಳಿಗೆ ಬೀಜ ಯಾವ್ದಂದ್ರೆ ಮನಸ್ಸು ಅಂತ ಹೇಳ್ತಾರೆ. ಈ 6 ಕರ್ಮೇಂದ್ರಿಯಗಳನ್ನ ಮನ ಅನ್ನೋದ್ರದ ಅಧೀನದೊಳಗೆ ಕಾರ್ಯನಿರ್ವಹಿಸ್ತಿರೋದ್ರಿಂದ ಈ ಮನ ಅನ್ನುವಂಥದ್ದು ಚೇಷ್ಟಿಗೆ ಮಾಡ್ತತಿ ಅಂತ ಹೇಳಿ ಇಲ್ಲ ಅವರು ಸಾಂದರ್ಭಿಕವಾಗಿ ವಚನದಲ್ಲಿ ಆ ಪದವನ್ನು ಬಳಸ್ತಾರೆ. ಕರ್ಣಂಗಳ ಚೇಷ್ಟಿಗೆ ಮನವೇ ಬೀಜ. ಅದಕ್ಕೆ ಆ ಮನವನ್ನು ನಿಮ್ಮಲ್ಲಿ ನೆಲೆಸ್ಕೊಂಡ್ಬಿಡು ಅಂದ್ರೆ ನನಗೆ ಡೈರೆಕ್ಟ್ ಆಗಿ ನಿಮ್ಮ ಅರಿವು ಬರ್ತೈತೆ ಅಂತ ಹೇಳಿ ಈ ವಚನದ ಒಂದು ಭಾವದಲ್ಲಿ ಹೇಳ್ತಾರೆ. ಹಾಗಾಗಿ ಮನವಿಲ್ಲದಿದ್ದರೆ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ. ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸೇ ಇಲ್ಲ ಅಂತಂದ್ರೆ ಯಾವ ಇಂದ್ರಿಯಗಳನ್ನು ಎಲ್ಲವೂ ಪ್ಯಾಸಿವಾಗಿ ಉಳ್ಕೊಂಡ್ಬಿಡ್ತಾವ. ಅವು ಏನು ಮಾಡೋದಿಲ್ಲ, ಹಾಗೆ ಇದ್ಬಿಡ್ತಾವ. ಕಣ್ಣಿದ್ರು ಕಾಣಿಸೋದಿಲ್ಲ, ಕಿವಿ ಇದ್ರು ಕೇಳಿಸೋದಿಲ್ಲ. ಯಾಕಂದ್ರೆ ಕೇಳ್ಬೇಕನ್ನುವಂತಹ ಒಂದು ಮನಸ್ಸು ಇರ್ಬೇಕಲ್ಲ, ಅಂದಾಗ ಅದನ್ನ ಕೇಳ್ತೀವಿ ನಾವು. ನೋಡ್ಬೇಕನ್ನುವಂಥದ್ದು ಮನಸ್ಸು ಇರ್ಬೇಕಲ್ಲ, ಅಂದಾಗ ನಾವು ನೋಡ್ತೀವಿ. ರುಚಿಸ್ಬೇಕನ್ನುವಂಥ ಮನಸ್ಸಿದ್ರೆ ರುಚಿಸ್ತೀವಿ. ಹೀಗೆ ಈ 6 ಇಂದ್ರಿಯಗಳನ್ನ ನಿಯಂತ್ರಿಸುವಂತಹ ಮನನೇ ಇವೆಲ್ಲದಕ್ಕೂ ಮೂಲ ಅಂತ ಅನ್ಕೋಬೇಕಾಗ್ತದೆ. ಹಾಗೇನೆ ಭಾವದಿಂದ ಪ್ರೇರಣೆಯಾಗದ ಹೊರತು ಮನ ಮತ್ತು ಇಂದ್ರಿಯಗಳು ಕೆಲಸ ಮಾಡಲಾರವು. ಈ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ. ಸರಿ, ಮನಸ್ಸದ ಇಂದ್ರಿಯಗಳದಾವು, ಮನಸ್ಸು ಮಾಡಿದ್ರೆ ಇಂದ್ರಿಯಗಳ ಕೆಲಸ ಮಾಡ್ತಾವು. ಆ ಮನದ ಆಜ್ಞೇಯವನ್ನ ಇಂದ್ರಿಯಗಳು ಅನುಸರಿಸ್ತವೆ. ಈ ಮನ ಮತ್ತು ಇಂದ್ರಿಯಗಳನ್ನ ಒಂದು ನಿಯಂತ್ರಿಸ್ತದ, ಅದು ಭಾವ ಅಂತೇಳಿ. ಈಗ ಒಂದು ಹೂವನ್ನ ನೋಡಿದ್ರೆ ಆ ಹೂವನ್ನ ಸೌಂದರ್ಯವನ್ನ ಅನುಭವಿಸ್ಬೇಕು ಅನ್ನುವಂತ ಭಾವ, ಆ ಭಾವ ಬಂದಾಗ ಹೂವಿನ ಕಡೆ ನಮ್ಗೆ ಮನಸ್ಸು ಹೋಗ್ತೈತಿ, ಅಂದ್ರೆ ಹೂವಿನ ಮೇಲೆ ನಮ್ಗೆ ಗಮನ ಉಳಿತೈತಿ. ಅವಾಗ ಅದನ್ನ ಕೈಯಿಂದ ಕಿತ್ಕೊಳ್ಳುವಂಥದ್ದಾಗಿರ್ಬೋದು, ಅದ್ರ ಸನಿಹ ಹೋಗು ಕಾಲುಗಳ ಮೂಲಕ ಸನಿಹ ಹೋಗುದಾಗಿರ್ಬೋದು, ಆ ಭಾವ ಉಂಟಾಗ್ತತಲ್ಲ, ಆ ಭಾವವನ್ನು ಸಹ ಇದಕ್ಕಿಂತಲೂ ಮುಂದುವರೆದಂತ ಇಂದ್ರಿಯ ಅಂತ ಹೇಳಿ ಕರೀತಾರೆ. ಹೀಗೆ ಆ ಭಾವದಿಂದ ಪ್ರೇರಣೆಯಾಗದ ಹೊರತು ಮನ ಮತ್ತು ಇಂದ್ರಿಯಗಳು ಕೆಲಸ ಮಾಡಲಾರವು. 3 ತನುಗಳು ಸ್ವತಂತ್ರವಲ್ಲ, ಅವು ಪರಸ್ಪರ ಅವಲಂಬಿಗಳಾಗಿ ಕಾರ್ಯವನ್ನ ಮಾಡುತ್ತವೆ. ಹಾಗಾದ್ರೆ ನಾವಿಲ್ಲಿ ನೋಡ್ಬೋದಲ್ಲ, ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಂತ 5 ಇಂದ್ರಿಯಗಳಾಗಿದ್ದು, ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತದ್ದು ಆತ್ಮ ಆಗಿತ್ತು, ಭಾವ ಅನ್ನುವಂಥದ್ದು ಕಾರಣ ಶರೀರಕ್ಕೆ ಸಂಬಂಧಪಟ್ಟಂತದ್ದು. ಹೀಗೆ
ಈ ಕಾರಣಕ್ಕ ಭಾವಕ್ಕೆ ಸಂಬಂಧಪಟ್ಟಂತ ಈ ಕಾರಣ ಶರೀರ ಸೂಕ್ಷ್ಮ ಶರೀರವನ್ನು ನಿಯಂತ್ರಿಸ್ತದೆ. ಸೂಕ್ಷ್ಮ ಶರೀರದ ಮುಖ್ಯ ಲಕ್ಷಣ ಮನ. ಸ್ಥೂಲ ಶರೀರದ ಲಕ್ಷಣ ಇಂದ್ರಿಯಗಳನ್ನು ಹೊಂದಿರುವಂತದ್ದು, ಅಂದ್ರೆ ದೈಹಿಕ ಅವಯವಗಳನ್ನು ಹೊಂದಿರುವಂತದ್ದು. ಕಾರಣ ಶರೀರ ಭಾವವನ್ನು ಸೃಷ್ಟಿಸಿದಾಗ ಸೂಕ್ಷ್ಮ ಶರೀರದ ಮನಸ್ಸು ಅದರ ಮೇಲೆ ಕೇಂದ್ರೀಕೃತಗೊಳ್ತೈತಿ. ಸೂಕ್ಷ್ಮ ಶರೀರದ ಮನಸ್ಸು ಅದರ ಮೇಲೆ ಕೇಂದ್ರೀಕೃತಗೊಳ್ತಪ್ಪ ಅಂದ್ರೆ ಸ್ಥೂಲ ಶರೀರದ ಇಂದ್ರಿಯಗಳು ಕಾರ್ಯವನ್ನು ನಿರ್ವಹಿಸ್ತವೆ. ಇದು ಇಷ್ಟು ಡೀಪ್ ಆಗಿ ಸಖಿಲಗಳ ಬಗ್ಗೆ ನಮ್ಮ ವಚನಕಾರರು ಎಂತೆಂಥ ವಚನಗಳನ್ನು ಬರೆದಿದ್ದಾರೆ. ಇದು ನಮ್ಗೆ ಸಾಮಾನ್ಯವಾದ ಗಹನ ವಿಷಯ ಅಂತ ಅನ್ಸೋದಿಲ್ಲ. ನಾವೇನೋ ನೋಡ್ತೀವಿ, ಹೋಗ್ತೀವಿ, ತಗೊಳ್ತೀವಿ, ಬರ್ತೀವಿ. ಬಟ್ ಈ ಒಂದು ಯಾವುದನ್ನ ನಾವು ನೋಡಿದ ಮೇಲೆ ಅದನ್ನ ತೆಗೆದುಕೊಳ್ಬೇಕಾದಾಗ ಈ ಮೂರೂ ಶರೀರದವನ್ನ ಸಂಯೋಜನೆಯಿಂದ ಆ ಕಾರ್ಯ ಆಗಿರ್ತದೆ. ಈ ಮೂರೂ ಶರೀರಗಳು ಇಂಡಿಪೆಂಡೆಂಟ್ ಅಲ್ಲ, ಅವು ಒಂದಕ್ಕೊಂದು ಪೂರಕವಾಗಿರ್ತಾವು. ಬಟ್ ನಾವು ಮಾಡುವಂತ ಕಾರ್ಯದೊಳಗಡೆ ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರವನ್ನು ಗಮನಿಸುವುದೇ ಇಲ್ಲ ನಾವು. ಕೇವಲ ಸ್ಥೂಲ ಶರೀರ ಯಾವುದನ್ನ ಬಯಸ್ತದೆ ಅದನ್ನ ಪಡಿತೀವಿ, ಸ್ಥೂಲ ಶರೀರ ಸಂತೃಪ್ತಿ ಆಯ್ತು ಅಂತ ಹೇಳ್ತೀವಿ. ಅದು ಅಲ್ಲ. ಸಂತೃಪ್ತಿ ಆಗ್ಬೇಕಾಗಿದ್ದು ಸ್ಥೂಲ ಶರೀರದ ಜೊತೆಗೆ ಸೂಕ್ಷ್ಮ ಮತ್ತು ಕಾರಣ ಶರೀರ ಆಗ್ಬೇಕು. ಅಂದಾಗ ಮಾತ್ರ ನಾವು ಮಾಡಿರುವಂತ ಕಾರ್ಯ ಏನೈತಲ್ಲ ಅದು ಸಕ್ಸಸ್ ಆಗುತ್ತೆ. ಅದಕ್ಕೆ ಬಸವಣ್ಣವರು ಒಂದು ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಕೇವಲ ಭೌತಿಕ ಶರೀರದೊಳಗೂ ಆಹಾರವನ್ನು ಸ್ವೀಕರಿಸಿದ್ರೆ ಅದು ಸ್ಥೂಲದಲ್ಲಿ ಅಷ್ಟೇ ಸಂತೃಪ್ತಿ ಆಗ್ತೈತಿ. ಕಾರಣ ಮತ್ತು ಭಾವದಲ್ಲಿ ಸಂತೃಪ್ತಿ ಆಗ್ಬೇಕು. ಅದನ್ನ ಹೇಳ್ತಾರೆ, ಮೌನದಲ್ಲಿ ಉಂಬುವುದು ಆಚಾರವಲ್ಲ. ಈ ಪದ ಯಾಕಂದ್ರಂದ್ರ ನೀ ಬರೀ ಸ್ಥೂಲ ಶರೀರದ ಹಸಿವನ್ನು ಮಾತ್ರ ಹಿಂಗಿಸುವುದಲ್ಲ ನಿನ್ ಕೆಲಸ. ಸೂಕ್ಷ್ಮ ಶರೀರದ ಹಸಿವು, ಕಾರಣ ಶರೀರದ ಹಸಿವು ಹಿಂಗಬೇಕು. ಅಂದ್ರೆ ಏನ್ ಮಾಡ್ಬೇಕು? ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣನೆನ್ನುತ್ತಿರಬೇಕು. ಅಂದಾಗ ಮಾತ್ರ ಕರ್ಣವೃತ್ತಿಗಳು ಅಡಗುವವು. ಕೂಡಲ ಸಂಗನ ನೆನವುತ್ತ ಉಂಡಡೆ ಅಂತ ಹೇಳ್ತಾರೆ. ಈ ವಚನ ನನಗೆ ಇವತ್ತು ಹಿಂಗ ಅನಿಸ್ತಲ್ಲ. ಇಷ್ಟು ದಿವಸಕ್ಕಿಂತ ಮೊದಲ ಅರ್ಥೈಸ್ಕೊಂಡು ಅಂತ ಅರ್ಥನೇ ಬೇರೆ ಆಗ್ತಿತ್ತು. ಇವತ್ತು ನಾವು ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಈ ಸಕಿಲಗಳನ್ನ ಅಧ್ಯಯನ ಮಾಡಿದ್ಮೇಲೆ ಈ ವಚನ ನಿಜವಾದ ಅದ್ರ ಆಶಯ ಇವತ್ತು ಅರ್ಥ ಆಗತ್ತೆ ನಮ್ಗೆ. ಹೌದಲ್ಲ, ನಾವು ಕೇವಲ ಸ್ಥೂಲ ಶರೀರದ ಹಸಿವನ್ನು ಹಿಂಗ್ಸೋದಕ್ಕೋಸ್ಕರವಾಗಿ ಏನೇನೋ ಬಾಯಿಯೊಳಗೆ ತುಂಬಿ ಊಟ ಅಥವಾ ಪ್ರಸಾದ ಅನ್ನೋದಂತ ಒಂದು ಕ್ರಿಯೆಯನ್ನು ಮುಗಿಸ್ಬಿಡ್ತೀವಿ. ಹಾಗಾಗ್ಬಾರ್ದು ಅನ್ನೋದಕ್ಕೋಸ್ಕರವಾಗಿ ಬಸವನವರು ಈ ವಚನದಾಗ ಹೇಳ್ತಾರ, ಮೌನದಲ್ಲಿ ಉಂಬುವುದು ಆಚಾರವಲ್ಲ. ಹೆಂಗ್ ಊಟ ಮಾಡ್ಬೇಕು ಅಂತ ಹೇಳ್ತಾರ ಅವರು, ತುತ್ತಿಗೊಮ್ಮೆ ಶಿವಶರಣನೆನ್ನುತ್ತಿರಬೇಕು. ನಾನು ಈ ತೆಗೆದುಕೊಳ್ಳುವಂತ ಪ್ರಸಾದ ಇದು ಕೇವಲ ಭೌತಿಕ ಶರೀರ ಸ್ಥೂಲ ಶರೀರಕ್ಕೆ ಮಾತ್ರ ಅಲ್ಲ. ಸ್ಥೂಲ ಶರೀರದ 5 ಇಂದ್ರಿಯಗಳೂ ತೃಪ್ತಿ ಪಡಬೇಕು, ಜೊತೆಗೆ ಸೂಕ್ಷ್ಮ ಶರೀರದ ಇಂದ್ರಿಯವಾಗಿರುವಂತಹ ಮನನೂ ತೃಪ್ತಿ ಪಡಬೇಕು, ಕಾರಣ ಶರೀರದ ಭಾವನೂ ತೃಪ್ತಿ ಪಡಬೇಕು. ಅಂದಾಗ ಮಾತ್ರ ಏನಾಗ್ತದಪ್ಪ ಅಂತಂದ್ರ ಇದು ಪ್ರಸಾದ ಸ್ವೀಕಾರದ ಕ್ರಿಯೆಗೆ ಒಂದು ಅರ್ಥ ಬರ್ತದ. ಇಲ್ಲದೆ ಹೋಗಿದ್ರೆ ಕೇವಲ ಭೌತಿಕ ಶರೀರದ ತೃಪ್ತಿ ಆಗ್ಬಾರ್ದು. ಬಹುಶಃ ನಮ್ಗೆಲ್ಲ ಜನಜನಿತವಾಗಿರುವಂತ ಒಂದು ಘಟನೆ ಇಲ್ಲಿ ನೆನಪಾಗ್ತದೆ. 12ನೇ ಶತಮಾನದಲ್ಲಿ ಒಬ್ಬ ಶರಣನಿಗೆ ಈರುಳ್ಳಿ ಅನ್ನ ತಿನ್ನುವುದು ಬಹಳ ಆಸೆ ಆಗಿತ್ತಂತ. ಅವನಿಗೆ ಅವನ ಆಶೆಯನ್ನು ಈಡೇರಿಸಬೇಕಾಗಿತ್ತಂದ್ರೆ ಬಸವಣ್ಣವ್ರಿಗೆ ಅಥವಾ ಆ ಶರಣನಿಗೆ ಆ ಈರುಳ್ಳಿ ತಿನ್ನುವಂತ ಆಶೆ ಆದಾಗಿದ್ದಕ್ಕೆ ಕತೆ ಒಳಗೆ ಬರ್ತದೆ. ಈರುಳ್ಳಿ ತುಂಬಿದ ಒಂದು ಬಂಡಿ ಒಳಗಡೆ ಈರುಳ್ಳಿಯ ಹಾರವನ್ನೇ ಹಾಕಿ ಈರುಳ್ಳಿಯದ ಕೈ ಕಂಕಣವನ್ನು ಕಟ್ಟಿ ಈರುಳ್ಳಿದೇ ಒಂದು ಕಿರೀಟವನ್ನು ಮಾಡಿ ಎಲ್ಲವೂ ಸಹ ಈರುಳ್ಳಿಯದ್ದು ಮಾಡಿ ಅವನಿಗೆ ಅರ್ಪಿಸ್ತಾರಂತ. ಅವಾಗ ಹೇಳ್ತಾರಂತಾರ ಬಸವಣ್ಣವ್ರು, ತಗೋ ಇದನ್ನ ತಿನ್ನು, ಇದ್ರ ಬಗ್ಗೆ ನಿನಗೆ ಬಹಳ ಆಸೆ ಇತ್ತಲ್ಲ, ಇದನ್ನ ಸ್ವೀಕರಿಸು ಅಂತ ಹೇಳಿ ತಮ್ಮ ಸ್ಥೂಲ ಶರೀರಕ್ಕೆ ಹೇಳ್ತಾರಂತ. ಅಂದ್ರೆ ಕೇವಲ ಸ್ಥೂಲ ಶರೀರವನ್ನು ತೃಪ್ತಿಪಡಿಸುವುದಲ್ಲ, ಸೂಕ್ಷ್ಮ ಶರೀರನೂ ಬಯಸಬೇಕು, ಕಾರಣ ಶರೀರನೂ ಬಯಸಬೇಕು. ಅಂದಾಗ ಮಾತ್ರ ನಾವು ಪ್ರಸಾದ ರೂಪ ತಗೋಬೇಕು. ಈಗ ಆಗ್ತಾ ಇಲ್ಲ. ಕೇವಲ ಸ್ಥೂಲ ಶರೀರ ಏನ್ ಬಯಸುತ್ತೆ ಅದನ್ನ ಅಷ್ಟೇ ನೀಡ್ತಾ ಹೋಗ್ತಾ ಇದ್ವಿ ನಾವು. ಸೂಕ್ಷ್ಮ ಶರೀರ ಬಯಸಿರುವುದೇ ಇಲ್ಲ, ಕಾರಣ ಶರೀರ ಬಯಸಿರುವುದಿಲ್ಲ. ಬರೀ ರುಚಿಗೋಸ್ಕರವಾಗಿ ನಾವು ಆಹಾರವನ್ನು ತಗೋತೀವಿ. ಅದು ರುಚಿ ಅನ್ನುವಂಥದ್ದು ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಂತ ತತ್ವ ಅದು.
ಆದ್ರೆ ಭಾವ ಬರ್ಬೇಕಲ್ಲ. ಹಸಿವು ಅನ್ನುವಂಥದ್ದು ಭಾವದಿಂದ ಉಂಟಾದಾಗ ಮಾತ್ರ ಅದು ಪ್ರಸಾದ ಆಗ್ತೈತಿ, ಇಲ್ದಿದ್ರೆ ಅದು ಊಟ ಆಗ್ತೈತಿ ಅನ್ನುವಂಥದ್ದನ್ನ ಶಿವಶರಣರ ಈ ಒಂದು ವಿಚಾರಗಳಿಂದ ನಾವು ಅರ್ಥ ಆಗ್ತದೆ. ಇಲ್ಲಿ ಹೇಳ್ತಾರ ಅವರು, ಶಿಲೆ ಕಮ್ಮಾರನ ಹಂಗು, ಮಾತು ಮನಸ್ಸಿನ ಹಂಗು, ಮನಸ್ಸು ಆಕಾಶದ ಹಂಗು, ಆಕಾಶ ಬಯಲ ಹಂಗು, ಕುರುಹುವಿಡಿದು ಇನ್ನೇತರಿಂದರಿವೆ, ಅರಿಯುವುದಕ್ಕೆ ಸ್ವಯಂಭುವಿಲ್ಲ, ತ್ರಿಪುರಾಂತಕ ಲಿಂಗದಲ್ಲಿ ಗಾವುದಿ ಮಾಚಯ್ಯ ಹೇಳಿದುದೇ ದಿಟವೆಂಬೆ. ಇದು ಗಾವುದಿ ಮಾಚಯ್ಯನವರ ವಚನ. ಎಂತಿಂತ ಶರಣರಿದ್ರು ನೋಡ್ರ 12ನೇ ಶತಮಾನದಲ್ಲಿ. ಶಿಲೆ ಕಮ್ಮಾರನ ಹಂಗು ಅಂತ ಹೇಳ್ತಾರೆ. ಈಗ ಒಂದು ಶಿಲೆಯನ್ನ ತಂದುಕೊಂಡು ಆ ಶಿಲೆ ಕಮ್ಮಾರನ ಹಂಗ ಯಾಕೆ ಆಗ್ತದೆ ಅಂತಂದ್ರ, ಅದನ್ನ ಒಡೆಯೋದಕ್ಕೆ ಕಮ್ಮಾರ ಸುತ್ತಿಗೆ ಮತ್ತು ಚಾಣುಮಣಿಯನ್ನ ಬಳಸಿರ್ತಾನೆ. ಅದನ್ನ ಬಳಸಿದಾಗ ಶಿಲೆ ಒಡೆದು ಏನಾಗ್ತೈತಿ ಅಂತಂದ್ರ, ಕಮ್ಮಾರ ತಯಾರು ಮಾಡಿರುವಂತಹ ಆ ಸುತ್ತಿಗೆ ಮತ್ತು ಏಣಿ ಅಥವಾ ಹಾರಿ ಆಗಿರ್ಬೋದು, ಯಾವುದೇ ಕಬ್ಬಿಣದ ಸಾಧನ ಏನದಲ್ಲ ಆ ಶಿಲೆಯನ್ನು ಒಡೆಯುತ್ತದಲ್ಲ, ಹಾಗಾಗಿ ಶಿಲೆ ಕಮ್ಮಾರನ ಹಂಗಾಗ್ತೈತಿ. ಅಂದ್ರೆ ಅದರಿಂದ ಅದು ಕೇಳ್ತೈತಿ ಅಂತ. ಈ ನಾನು ಮಾತಾಡ್ತೀನಪ್ಪ ಅಂತಂದ್ರೆ, ಈ ಮಾತಾಡೋದು ಇದರಿಂದ ಹಂಗಪ್ಪ ಅಂದ್ರೆ ಮನಸ್ಸಿನೊಳಗೆ ಈ ವಿಚಾರಗಳು ಬರ್ತಾವ, ಅದ್ರ ಮೂಲಕ ಬಾಯಿ ಅದನ್ನ ಹೊರಗೆ ಹಾಕ್ತೈತಿ. ಅಂದ್ರೆ ಮಾತನ್ನೋದು ಮನಸ್ಸಿನ ಹಂಗದು, ಮನಸ್ಸಿನಾಗ ಏನ್ ಬರ್ತೈತಿಲ್ಲ ಅದು ಮಾತಾಗಿ ಹೊರಗೆ ಬರ್ತೈತಿ. ಸರಿ, ಮನಸ್ಸು ಎದ್ರ ಹಂಗದು? ಮನಸ್ಸು ಆಕಾಶದ ಹಂಗು. ಯಾಕಂದ್ರೆ ನಾನು ನೋಡಿದ್ವಿ ನಾವು 5 ಪಂಚಮಹಾಭೂತ ತತ್ವಗಳು ಯಾವುದು ಅದಿಯಾಗಿರ್ತೈತಿ, ಅದರಿಂದ ಯಾವುದನ್ನದು ಗುಣ ಅಂತ ಹೇಳಿ ನೋಡಿದಿವಲ್ಲ. ಆಕಾಶದ ಗುಣ ಮನಸ್ಸು ಉಂಟಾಗಿದ್ದು ಆಕಾಶ ತತ್ವದಿಂದ. ಹಾಗಾಗಿ ಮನಸ್ಸು ಅನ್ನೋದು ಸಹ ಆಕಾಶದ ಹಂಗು. ಆಕಾಶ ಎದ್ರ ಹಂಗು? ಬಯಲು ಹಂಗು ಅಂತ ಹೇಳ್ತಾರೆ. ಬಯಲು ಅಂತಂತಂದ್ರೆ ಅದು ಮಹಾಲಿಂಗ, ಅಲ್ಲಿಂದ ಉಂಟಾಗಿರುವಂಥದ್ದಲ್ಲ. ಪಂಚಮಹಾಭೂತಗಳು ಉದ್ಗಮ ಆಗಿರೋದೇ ಈ ಮಹಾಲಿಂಗ ತತ್ವದಿಂದ. ಹಾಗಾಗಿ ಆಕಾಶ ಅನ್ನೋದು ಅದರ ಹಂಗು. ಇವು ನಾವು ಏನು ಭೌತಿಕ ಶರೀರದಿಂದ ಆಗಿರ್ಬೋದು, ಸೂಕ್ಷ್ಮ ಶರೀರದಿಂದ ಆಗಿರ್ಬೋದು, ಕಾರಣ ಶರೀರದಿಂದ ಅರಿಬೇಕಂತೀವಲ್ಲ, ಅವೆಲ್ಲವೂ ಸಹ ಸಬ್ಜೆಕ್ಟಿವ್ ಆಗಿದ್ದಾವು. ಅಂತಂದ್ರೆ ಅವೆಲ್ಲವೂ ಸಹ ಆಕಾರದ ಇದ್ದಾವು, ಕುರುಹಿನೊಳಗಿದ್ದಾವು. ಈ ಕುರುಹು ಹಿಡಿದು ಇನ್ನೇತರಿಂದ ಅರಿವು ಅಂದ್ರೆ, ಕುರುಹನ್ನು ಹಿಡ್ಕೊಂಡೇ ನಮಗೆ ಅರಿವು ಬರ್ತೈತನು, ಅರಿಯುವುದಕ್ಕೆ ಸ್ವಯಂಭೂವಿಲ್ಲವೇ ಅಂತ ಕೇಳ್ತಾರ. ಅರಿವು ಅನ್ನೋದು ಸ್ವಂತ ಬರುದಿಲ್ಲನು. ಇವರು ಗಾವುದಿ ಮಾಚಯ್ಯನವರು ಎಲ್ಲಿವರೆಗೆ ಪ್ರಶ್ನೆಗೆ ಹೋಗಿದ್ದಾರೆ ಅಂತಂದ್ರೆ, ಕಾರಣ ಶರೀರ ನಾವಾಗಲೇ ನೋಡಿದೇವಲ್ಲ, ಕಾರಣ ಶರೀರ ಭಾವವನ್ನು ಸೃಷ್ಟಿ ಮಾಡ್ತದೆ ಅಂತ ಹೇಳ್ತೀವಲ್ಲ, ಈ ಭಾವಕ್ಕ ಏನು ಎಲ್ಲಿಂದ ಭಾವ ಉಂಟಾಗ್ತೈತಿ ಅಂತ ಕೇಳ್ತಾರ ಅವ್ರು. ಅಂದ್ರೆ 3 ಶರೀರದ ಆಚೆ ಇನ್ನೊಂದು ಐತಲ್ಲ, ಅದೇ ಲಿಂಗ ಅಂತ ಹೇಳ್ತಾರ. ಅಂದ್ರೆ ಅಂಗದಿಂದ ಲಿಂಗಕ್ಕೆ ಪಯಣವನ್ನ ಈ ಗಾವುದಿ ಮಾಚಯ್ಯನವ್ರು ಹೇಳ್ಕೊಡ್ತಾರೆ. ನಾವು ಬರೀ ಅಂಗದ ಬಗ್ಗೆ ಅಷ್ಟೇ ಇಷ್ಟೊತ್ತನ ಚಿಂತೆ ಮಾಡಿದೆ. ನಾವು 3 ಅಂಗದವು, 3 ಅಂಗದೊಳಗ ಶ್ರೇಷ್ಠವಾಗಿರುವಂತದ್ದು ನಮ್ಮ ಭಾವವನ್ನು ಸೃಷ್ಟಿ ಮಾಡುವಂತ ಕಾರಣ ಶರೀರನೇ ಎಲ್ಲದಕ್ಕೂ ಮೂಲ ಅಂತ ಹೇಳಿದಿವಲ್ಲ. ಎಲ್ಲದಕ್ಕೂ ಮೂಲ ಇರೋದ್ರಿಂದ ಬಹುಶಃ ಅದಕ್ಕೆ ಕಾರಣ ಶರೀರ ಅಂದ್ರೆ ಏನೋ, ಏನೇ ನಾವು ಚಿಂತನೆ ಮಾಡೋದಕ್ಕೂ ಕಾರಣನೇ ಅಲ್ಲಿಂದ ಬರುತ್ತೆ. ನಾವೆಲ್ಲಾ ಕಾರ್ಯ ಮಾಡ್ಬೇಕಾಗಿದ್ರು ಕಾರಣ ಏನಂತಂದ್ರೆ ಆ ಶರೀರದಿಂದ ಆಜ್ಞೆಯನ್ನ ಉಂಟು ಮಾಡ್ತದೆ ಭಾವದ ಮೂಲಕವಾಗಿ. ಆ ಕಾರಣಕ್ಕಾಗಿ ಅದಕ್ಕೆ ಕಾರಣ ಶರೀರ ಅಂತ ಕರೆದು. ಇಲ್ಲಿ ಗಾವುದಿ ಮಾಚನವ್ರು ಪ್ರಶ್ನೆ ಮಾಡ್ತಾರೆ, ಸರಿ, ಈ ಅಂಗಕ್ಕೆ ಆಜ್ಞೆ ಬರೋದು ಎಲ್ಲಿಂದ? ಅರಿಯುವುದಕ್ಕೆ ಸ್ವಯಂಭುವಿಲ್ಲ, ತ್ರಿಪುರಾಂತಕ ಲಿಂಗದಲ್ಲಿ ಗಾವುದಿ ಮಾಚೆಯ ಹೇಳಿದುದೇ ದಿಟವೆಂಬೆ. ಗಾವುದಿ ಮಾಚಯ್ಯ ಅಂತಂದ್ರೆ ಇಲ್ಲಿ ಲಿಂಗ. ಈ ಲಿಂಗ ಹೇಳಿದ್ನೇ ಫೈನಲ್. ಈ ಅಂಗ ಇದ್ದ ಯಾವುದೇ ಚಟುವಟಿಕೆಗೂ ಸಹ ಕಾರಣವಾಗಿರುವಂತಹದ್ದು ಲಿಂಗ ಅಂತೇಳಿ, ಹೀಗೆ ಅಂಗ ಮತ್ತು ಲಿಂಗಗಳ ಸಂಬಂಧವನ್ನ ಇಲ್ಲಿ ಗಾವುದಿ ಮಾಚಯ್ಯನವರು ಷಡ್ವಿಧ ಶಕೀಲದ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಕ್ರಿಯೆಗಳು ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳಿಂದ ಉಂಟಾಗುತ್ತವೆ. ಅವುಗಳ ಪರಿಣಾಮವು ಕಾರಣ ಶರೀರದಲ್ಲಿ ಒಡಮೂಡುತ್ತದೆ. ಭಾವದಾಗ ಬಂದಾಗ ಮಾತ್ರ ಈ ಕ್ರಿಯೆಗಳು ನಡೀತಾವ.
ಕಾರಣ ಶರೀರವು ಈ ಅನುಭವಗಳನ್ನು ಕಾದಿಡುತ್ತದೆ. ಇದು ಬಹಳ ಇಂಪಾರ್ಟೆಂಟ್. ಈಗ ನಾವು ಯಾವುದೋ ಒಂದು ವಸ್ತುವನ್ನು ನೋಡ್ತೀವಿ ಅಥವಾ ಯಾವುದೋ ಒಂದು ಹಣ್ಣನ್ನ ನಾವು ಸ್ವೀಕರಿಸ್ತೀವಿ. ಹಣ್ಣಿನ ರುಚಿಯನ್ನು ನಮಗೆ ಇವೆಲ್ಲವನ್ನ ನಾವು ಗಮನಿಸಿದಾಗ ಹಣ್ಣಿನ ರುಚಿ ತೃಪ್ತಿ ಆಗಿದ್ದಾಗ ತಾತ್ಕಾಲಿಕ ಅದು. ಬಟ್ ಅದನ್ನ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಲ್ಲ. ಈ ಒಂದ್ ಸರ್ತಿ ನಾವು ಲಿಂಬು ಹಣ್ಣನ್ನ ನಾವು ರುಚಿ ನೋಡಿದೇವೆ ಅಂದ್ರೆ, ಚಿಕ್ಕ ಮಗು ಇದ್ದಾಗ ಆ ಲಿಂಬಿ ಹಣ್ಣಿನ ರುಚಿ ಅನ್ನೋದು ನೆಕ್ತಪ್ಪ ಅಂದ್ರೆ ನೆಕ್ಸ್ಟ್ ದೊಡ್ಡದಾದಾಗೂ ಸಹ ಅದು ಆ ಜ್ಞಾನವನ್ನ ಸ್ಟೋರ್ ಮಾಡ್ಕೊಂಡಿರ್ತೈತಿ. ಇಲ್ಲ, ಇದು ಈ ರೀತಿಯಾದಂತಹ ಒಂದು ರುಚಿಯನ್ನು ಹೊಂದಿದೆ. ಮಾವಿನ ಹಣ್ಣಿಂದ ರುಚಿ ಒಂದ್ ಬೇರೆ ಇದೆ. ಹಾಗೇನೆ ಬೇರೆ ಬೇರೆ ಹಣ್ಣುಗಳ ರುಚಿ ಅನ್ನೋದು ಸ್ಟೋರ್ ಮಾಡ್ಕೋತೈತಲ್ಲ, ಇದು ಎಲ್ಲಿ ಸ್ಟೋರ್ ಆಗ್ತೈತೆ ಅನ್ನೋದನ್ನ ಇಲ್ಲಿ ವಚನಕಾರ ಹೇಳ್ತಾರೆ. ಅದು ಅನುಭವಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತ ಕೊಠಡಿ ಅಂತ ಹೇಳ್ತಾರ. ಕಾರಣ ಶರೀರ ಅಂತಂದ್ರೆ ಅದು ಕಾರಣ ಶರೀರ ಅಂತಂದ್ರೆ ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಏನು ಅನುಭವವನ್ನ ಗಳಿಸಿರ್ತಾವಲ್ಲ, ಆ ಗಳಿಸಿದ ಅನುಭವವನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತ ಕೊಠಡಿ ಅಂತ ಹೇಳ್ತಾರೆ. ಮಾನವನು ಅವಶ್ಯವಿದ್ದಾಗ ಭಾವದಿಂದ ಅನುಭವಗಳನ್ನು ಹೊರಪಡಿಸಿಕೊಂಡು ಉಪಯೋಗಿಸ್ತಾನೆ. ಈಗ ವಿದ್ಯುತ್ ಆಗ್ಲಿ ಅಥವಾ ಬೆಂಕಿ ಸುಡುತ್ತದೆ ಅನ್ನುವಂತ ಒಂದು ಅನುಭವವನ್ನ ಎಲ್ಲಿ ಸ್ಟೋರ್ ಮಾಡಿರ್ತದೆ ನಮ್ಮ ದೇಹ ಅಂತಂದ್ರೆ ಕಾರಣ ಶರೀರದೊಳಗೆ ಸ್ಟೋರ್ ಮಾಡಿರ್ತದೆ. ಎಲ್ಲೇ ನಾವು ಬೆಂಕಿಯನ್ನು ನೋಡಿದ ತಕ್ಷಣ ಕೈ ಹಿಂದೆ ಸರಿಸ್ತದೆ. ಕೈ ಅನ್ನುವಂಥದ್ದು ಕರ್ಮೇಂದ್ರಿಯ, ಅದು ಸ್ಥೂಲ ಶರೀರ ಸಂಬಂಧಪಟ್ಟದ್ದು. ಸ್ಥೂಲ ಶರೀರವನ್ನು ನಿಯಂತ್ರಿಸಿದ ಯಾವುದು? ಸುಡ್ತೈತಿ ಹಿಂದಕ್ಕೆ ಸರಸು ಅಂತ ಹೇಳಿ ಮನಸ್ಸು ಹೇಳ್ತೈತಿ. ಅಂದ್ರೆ ಸ್ಥೂಲ ಶರೀರಕ್ಕ ಸೂಕ್ಷ್ಮ ಶರೀರ ಹೇಳ್ತೈತಿ ಕೈ ಹಿಂದ್ ತಕ್ಕೋ ಅಂತೇಳಿ. ಮನ ಅಲ್ಲೇ ಇರ್ತೈತಲ್ಲ, ಮನ ಹೇಳಿದ್ಮೇಲೆ ಕೈ ತಕೋ. ಬಟ್ ಮನಸ್ಸಿಗೆ ಅದು ಸುಡ್ತೈತಿ ಅನ್ನುವಂಥದ್ದು ಕಲ್ಪನೆ ಕೊಟ್ಟಿರೋದು ಕಾರಣ ಶರೀರ. ಯಾಕಂದ್ರೆ ಕಾರಣ ಶರೀರದೊಳಗೆ ಅದು ಆಗೈತಿ, ಅದು ಒಂದ್ಸಲ ಕೈ ಸುಟ್ಕೊಂಡೈತಿ. ಹೀಗೆ ಈ ರೀತಿಯಾದಂತಹ ಒಂದು ಚಟುವಟಿಕೆಗಳನ್ನ ಎಂದೋ ಕಲಿತಂತಹ ಶ್ಲೋಕಗಳನ್ನ ಸಡನ್ ಆಗಿ ನೆನಪು ಮಾಡಿಕೊಡುವಂಥದ್ದಾಗಿರ್ಬೋದು, ಎಂದೋ ನೋಡಿದ ಪ್ರಸಂಗಗಳನ್ನ ಏಕಾಗ್ರತೆಯಿಂದ ಸ್ಮರಣೆಗೆ ತಂದುಕೊಳ್ಳುವಂಥದ್ದಾಗಿರ್ಬೋದು. ಇದೇ ರೀತಿಯಾಗಿ ಈ ಹೊಡೆದಂತಹ ಮುಖಪಾಠ ಮಾಡಿ ಹೇಳ್ತೀವಲ್ಲ, ಎಲ್ಲವೂ ಸಹ ಎಲ್ಲಿ ಸ್ಟೋರ್ ಆಗಿರ್ತೈತಪ್ಪ ಅಂದ್ರೆ ಕಾರಣ ಶರೀರದಲ್ಲಿ ಇರ್ತದೆ. ಹಾಗಾಗಿ ಕಾರಣ ಶರೀರದಲ್ಲಿ ಅದು ಭಾವದ ರೂಪದಲ್ಲಿ ಸಂಗ್ರಹ ಆಗಿರ್ತದೆ ಅಂತ ಹೇಳ್ತಾರೆ. ಹೇಗೆ ನಾವು ನಾವೆಲ್ಲ ಚಿತ್ರಣಗಳನ್ನ ಈ ಡಿಜಿಟಲೈಸೇಷನ್ ಅಂತ ಮಾಡ್ತೀವಿ. ನಾವು ಇವತ್ತು ನಾವು ಮಾತಾಡ್ತಾ ಇರುವಂತಹ ಶಬ್ದಗಳನ್ನು ಸಹ ಸಂಗ್ರಹ ಮಾಡ್ತೀವಿ, ನಾವು ನೋಡ್ತಾ ಇರುವಂತಹ ದೃಶ್ಯಗಳನ್ನು ಸಂಗ್ರಹ ಮಾಡ್ತೀವಿ. ಹೀಗೆ ಈ ದೃಶ್ಯಗಳನ್ನ ಶಬ್ದಗಳನ್ನ ಏನು ಸಂಗ್ರಹ ಮಾಡಿರ್ತೀವಲ್ಲ ಅದನ್ನ ಡಿಜಿಟಲೈಸ್ ಅಂತ ಹೇಳಿ 0 and 1 ಯೂನಿಟ್ ಒಳಗಡೆ ನಾವು ಅದನ್ನ ಕನ್ವರ್ಷನ್ ಮಾಡಿ ಸಂಗ್ರಹ ಮಾಡಿ ಇಟ್ಕೊಳ್ತೀವಿ ಮೆಮೊರಿ ಕಾರ್ಡ್ ಒಳಗಡೆ. ಅಥವಾ ಅದನ್ನ ನಮ್ಮ ಒಂದು ಭೌತಿಕವಾದಂತ ಸಂಗ್ರಹಗಾರಕದೊಳಗೆ ನಾವು ಹೇಗೆ ಸಂಗ್ರಹ ಇಡ್ತೀವಿ, ನಮಗೆ ಯಾವಾಗ ಬೇಕಂತ ಕೇಳ್ದೇವೆ ಅವಾಗ ತಟ್ಟನೆ ಅದನ್ನ ನಮ್ಮ ಎದುರಿಗೆ ತಂದುಕೊಳ್ತೀವಿ. ಹೀಗೆ ನಮ್ಮ ಶರೀರದೊಳಗೂ ಸಹ ಈ ಸ್ಟೋರೇಜ್ ಕೆಪಾಸಿಟಿ ಅದೇ. ಸ್ಟೋರೇಜ್ಗಾಗಿನ ಸಪ್ರೇಟ್ ಆಗಿ ಒಂದು ಡಿಶ್ ಇದೆ. ಆ ಡಿಸ್ಕ್ ನ ಅಥವಾ ಸ್ಟೋರೇಜ್ ಇರುವಂತಹದ್ದನ್ನೇ ಇಲ್ಲಿ ಕಾರಣ ಶರೀರ ಅಂತ ಹೇಳ್ತಾರೆ. ನಮ್ಮ ಮೆಮೊರಿಗೆ ಒಂದು ಲಿಮಿಟೇಷನ್ ಅಂತದೆ. ಇಷ್ಟು GB ಒಳಗೆ ನಾವು ಮೆಮೊರಿಯನ್ನ ಸ್ಟೋರ್ ಮಾಡಿಟ್ಕೋಬಹುದು. ಇದ್ರ ಆಚೆ ನಮ್ದು ಸ್ಟೋರೇಜ್ ಪೂರ್ತಿ ಆಯ್ತು ಅಂತ ಹೇಳ್ತೀವಿ. ಬಟ್ ಲಿಂಗದಿಂದ ಸೃಷ್ಟಿಯಾಗಿರುವಂತ ಈ ಅಂಗಕ್ಕೆ ಸ್ಟೋರೇಜ್ ಎಷ್ಟದ ಅಂದ್ರೆ ಅನ್ಲಿಮಿಟೆಡ್ ಅದ. ಅನ್ಲಿಮಿಟೆಡ್ ಸ್ಟೋರೇಜ್ ಅದ. ಈ ಮುಂದಿನ ಒಂದು ಹಂತದೊಳಗೆ ಬರ್ತದೆ. ಅದು ಬೇರೆ ಬೇರೆ ಬಸವಣ್ಣರ ವಚನದಾಗ ಹೇಳ್ತಾರೆ, ಜನ್ಮ ಜನ್ಮಾಂತರದ ಸ್ಟೋರೇಜ್ ಅದು ಸ್ಟೋರ್ ಮಾಡ್ಕೊಂಡಿರ್ತದ ಅಂತೇಳಿ. ಜನ್ಮಾಂತರದ ಬಗ್ಗೆ, ಪುನರ್ಜನ್ಮದ ಬಗ್ಗೆ ವಚನಕಾರರ ನಿಲುವುಗಳು ಏನು ಅನ್ನೋದನ್ನ ಮುಂದಿನ ಒಂದು ಸಕಿಲದ ಹಂತದೊಳಗೆ ಬರ್ತಾವ. ನಾವು ಕೇವಲ ಷಡ್ವಿಧ ಸಕಿಲದಾಗಿದ್ದೀವಿ. ಇನ್ನು ಅನೇಕ 216 ಸಕಿಲದವರೆಗೆ ಹೋಗ್ಬೇಕಾಗೈತಿ ಈ ಪಯಣ. ಆ ಪಯಣದಾಗ ಬರ್ತಾವ ಒಂದೊಂದು ಸಕಿಲದೊಳಗೆ ಒಂದೊಂದು ಹೊಸ ಹೊಸ ತತ್ವ ಬಂದಾಗ ಆ ತತ್ವಕ ವಿಚಾರಕ್ಕೆ ಸಂಬಂಧಪಟ್ಟಂತಹ ಶರಣರ ವಿಚಾರಗಳು ಏನಿದ್ವು ಅನ್ನೋದನ್ನ ನಾನಂತೂ ವಚನಗಳ ಆಧಾರ ಇಟ್ಕೊಂಡೇ ಮಾತಾಡ್ತೀನಿ. ಬಹುಶಃ ಈ ರೀತಿಯಾದಂತಹ ಒಂದು ಅನುಭವದ ಪಯಣ ಇಲ್ಲಿವರೆಗೂ ವಚನದ ತಾತ್ವಿಕ ವಿಚಾರಗಳು ಆಗಿಲ್ಲ ಅಂತ ಭಾವಿಸ್ತೀನಿ. ಯಾಕಂದ್ರೆ ನಾನು ಸಾಕಷ್ಟು ಯೂಟ್ಯೂಬ್ಗಳನ್ನು ಸರ್ಚ್ ಮಾಡಿದೆ, ಸಾಕಷ್ಟು ಗ್ರಂಥಗಳನ್ನು ನೋಡಿದೆ. ಎಲ್ಲಿಯೂ ಸಹ ಈ ರೀತಿಯಾಗಿ ಸಮ್ಮಿಳಿತಗೊಂಡಿರುವಂತಹ ಈ ಸಕಿಲದ ಹಿನ್ನೆಲೆಯೊಳಗೆ ಇಟ್ಕೊಂಡು ವಿಚಾರಗಳನ್ನ ಹಂಚಿಕೊಂಡಿರುವಂತಹದ್ದು
ಕಾಣಿಸ್ಲಿಲ್ಲ. ಬಹುಶಃ ಕೆಲವೊಂದು ಗ್ರಂಥಗಳೊಳಗೆ ಮಾತ್ರ ಸಕಿಲಗಳನ್ನ ವಚನಗಳ ರೂಪದಲ್ಲಿನೇ ಇಟ್ಟು ಅವುಗಳನ್ನ ಹೇಳ್ತಾ ಹೋಗಿದ್ದಾರೆ. ಆದ್ರೆ ಅವುಗಳ ಒಳಗಡೆ ಇರುವಂತಹ ಸಂಬಂಧವನ್ನ ನಾವು ನೋಡ್ತಾ ಹೋದಾಗ ನಮ್ಗೆ ಅನುಭವ ಆಗ್ತದೆ. ಇದ್ರ ಬೇಸ್ ಏನಪ್ಪಾ ಅಂದ್ರೆ ಈ ಮೂರು ಅಂಗಗಳು. ಈ ಮೂರು ಅಂಗದೊಳಗೆ ಇರುವಂತ ಇಂದ್ರಿಯಗಳು ಒಂದಕ್ಕೊಂದು ಹೇಗೆ ಬೆಸ್ಕೊಂಡಿದ್ದಾವ ಅನ್ನೋದನ್ನೇ ಸಕಿಲಗಳು ಅಂತ ಹೇಳ್ತಾರೆ. ಈ ಸಕಿಲಗಳನ್ನು ನೋಡ್ತಾ 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 ಹೋದಾಗೆ ಎಲ್ಲ ಅನುಭವದೊಳಗೆ ಸಂಗ್ರಹ ಆಗಿರ್ತದಲ್ಲ, ಆ ಸಂಗ್ರಹ ಪ್ರಸಂಗಾನುಸಾರವಾಗಿ ಹೊರಗೆ ಬರ್ತೈತಿ. ಹಾಗಾಗಿ ಇದು ನಾವು ಯಾವುದೋ ವಯಸ್ಸಿನೊಳಗಡೆ ಚಿಕ್ಕವರಿದ್ದಾಗ ನೋಡಿದ್ದನ್ನ ವಯಸ್ಸಾದ್ಮೇಲೆ 70-80 ವರ್ಷಕ್ಕೆ ಎದುರಿಗೆ ಬಂದಾಗೂ ಸಹ ತಟ್ಟ ನೆನಪಾಗುತ್ತೆ ನಮಗೆ. ಓ ಹೌದು, ಇಷ್ಟು ವರ್ಷಗಳ ಹಿಂದೆ ನೋಡಿದ್ದೆ ಅಂತ. ಆ ನೆನಪು ಸಂಗ್ರಹವಾಗಿರುವಂತದ್ದು ಯಾವುದು ಅಂತಂದ್ರೆ ಅದು ಕಾರಣ ಶರೀರ. ಹೀಗೆ ಕಾರಣ ಶರೀರದೊಳಗೆ ನಾವು ಯಾವ ರೀತಿ ಏನು ಸ್ಟೋರ್ ಮಾಡ್ತೀವಿ ಅದು ಹೊರಗಡೆ ಪ್ರಕಟ ಆಗ್ತದೆ. ಒಳ್ಳೆಯ ವಿಷಯಗಳನ್ನು ಸಂಗ್ರಹ ಮಾಡಿದ್ರೆ ಒಳ್ಳೆ ಕೆಲಸಗಳಾಗ್ತವೆ. ಕೆಲಸಗಳು ಅಂತ ಪದ ಬಳಸಿದ್ದಾರೆ. ಕೆಲಸ ಅಂತಂದ್ರ ಕಾರ್ಯ ಅಂತಂದ್ರ ಕರ್ಮೇಂದ್ರಿಯ ಮೂಲಕ ಕೆಲಸ ಆಗ್ತಿವೆ. ನಾನು ಒಳ್ಳೇದ್ ಸಂಗ್ರಹ ಮಾಡಿದ್ರೆ ಒಳ್ಳೆ ಕೆಲಸನ ಆಗ್ತದೆ, ಯಾಕಂದ್ರೆ ಒಳ್ಳೆ ಭಾವನೆ ಉಂಟಾಗ್ತದಲ್ಲ. ದುಷ್ಟ ಸಂಗ್ರಹ ಇದ್ರೆ ದುಷ್ಟ ಭಾವ ಆಗ್ತದೆ, ಮನುಷ್ಯನಿಂದ ದುಷ್ಟ ಕೆಲಸಗಳಾಗ್ತಾವು. ನಾವು ಏನು ಸಂಗ್ರಹ ಮಾಡ್ಕೊಂಡಿರ್ತೀವಿ ಅವುಗಳನ್ನ ಹೊರಗಡೆ ತೋರಿಸ್ತೀವಿ. ಅದೇ ರೀತಿಯನ್ನ ಶಟಸ್ಥಲ ಶಾಸ್ತ್ರ ಅಂತ ಏನ್ ತಿಳಿಸುತ್ತೆ ಅಂದ್ರೆ ಷಡ್ಇಂದ್ರಿಯಗಳಲ್ಲಿ ಷಡ್ಲಿಂಗಗಳನ್ನು ಸಂಬಂಧಿಸ್ತವೆ. ಈ ಷಡ್ಲಿಂಗಗಳು ಭಾವದಲ್ಲಿ ಒಳ್ಳೆಯ ಸಂಗ್ರಹವನ್ನ ಇಟ್ಕೊಂಡಿರ್ತಾವು. ಈ ರೀತಿಯಾಗಿ ಮೂರು ಶರೀರಗಳ ವ್ಯಾಪಾರ ಸರಾಗವಾಗಿ ನಡಿಬೇಕಾಗಿತ್ತಂತಂದ್ರೆ ಈ ಷಡ್ಲಿಂಗಗಳ ಸಂಬಂಧವನ್ನ ಷಡ್ ಭಾವಗಳ ಮೂಲಕವಾಗಿ ಯಾವ ರೀತಿಯಾಗಿ ಸಂಗ್ರಹಿಸ್ತಾರ, ಯಾವ ರೀತಿಯಾಗಿ ಅವು ಸಂಬಂಧಗಳು ಅದಾವು ಅನ್ನುವಂಥದ್ದು ಷಡ್ಲಿಂಗ ನಮ್ಗೆ ಹೇಳ್ತದೆ. ಇಲ್ಲಿ ತಮಗೊಂದು ಹೊಸ ಒಂದು ಪದವನ್ನು ನಾನು ಇಲ್ಲಿ ಬಳಕೆ ಮಾಡಿದೆ, ಷಡ್ಲಿಂಗಗಳು ಅಂತೇಳಿ, ಷಡ್ ಭಾವಗಳು ಅಂತೇಳಿ. ಆ ಷಡ್ ಭಾವಗಳು ಯಾವುವು? ಆ ಪ್ರತಿ ಭಾವಕ್ಕ ಇರುವಂತಹ ಅಂಗಗಳು ಯಾವುವು? ಅಂಗಗಳು ಅಂದ್ರೆ ಅಂಗಗಳ ಅವಯವಗಳು ಯಾವುವು? ಆ ಅವಯವಗಳಿಗೆ ಇರುವಂತಹ 6 ಲಿಂಗಗಳು ಯಾವುದು? ಯಾವ ಅಂಗವನ್ನ ಯಾವ ಲಿಂಗ ಅಂತೇಳಿ ಶರಣರು ಕರೆದ್ರು ಅನ್ನೋದನ್ನ ತಿಳ್ಕೊಬೇಕಾಗ್ತದೆ. ಇದಿಷ್ಟು ನಾವು ಅರ್ಥೈಸ್ಕೊಂಡ್ರೆ ಮಾತ್ರ ಈ ಒಂದು ಶಕೀಲಗಳ ಬಗ್ಗೆ ನಮಗೆ ಸಮಗ್ರವಾದಂತ ಒಂದು ಅರಿವು ಉಂಟಾಗ್ತದೆ. ಅರಿವು ಅನ್ನೋದೇ ಒಂದು ಶಕೀಲದ ಒಂದು ಭಾಗನೇ. ಆ ಅರಿವಿಗೆ ಸಂಬಂಧಪಟ್ಟಂಗ ಮುಂದಿನ ಒಂದು ಸರಣಿ ಒಳಗೆ ಮಾತಾಡ್ತೀನಿ. ಅರಿವು ಅಂತಂದ್ರೆ ಏನು? ಶರಣರ ಅನೇಕ ವಚನಗಳಲ್ಲಿ ಅರಿವು ಅನ್ನುವಂಥ ಪದ ಬಂದಿದೆ. ನಾವು ಇಲ್ಲಿವರೆಗೆ ಪ್ರಯಾಣಿಸಿರುವಂತಹ ಜ್ಞಾನದ ಕೊನೆಯ ಪದನೇ ಯಾವ್ದಾಗಿದೆಪ್ಪ ಅಂದ್ರೆ ಭಾವ ಆಗಿದೆ. ಈಗ ಮನ ಅನ್ನುವಂಥದ್ದನ್ನು ದಾಟಿ ನಾವು ಈ ಭಾವಕ್ಕೆ ಬಂದಿದ್ದೀವಿ. ಭಾವದ ನಂತರ ಅರಿವು ಉಂಟಾಗ್ತದೆ. ಆ ಅರಿವು ಅನ್ನುವಂಥದ್ದು ಆ ಭಾವದಲ್ಲಿ ಸಂಗ್ರಹವಾಗಿರುವಂತಹ ಜ್ಞಾನ ಏನಿದಲ್ಲ, ಆ ಜ್ಞಾನವನ್ನ ವಿಮರ್ಶಿಸುವಂತಹದ್ದು ಅರಿವಾಗ್ತದೆ. ಅದು ನೋಡೋಣ ಮುಂದಿನ ಹಂತದಲ್ಲಿ. ಇಲ್ಲಿ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಷಡ್ವಿಧ ಸಕಿಲಗಳದವು, 6 ರೀತಿಯಾದಂತಹ ತತ್ವಗಳು ಯಾವುದವು ಅವುಗಳನ್ನು ನೋಡೋಣ. ಇಂದ್ರಿಯಗಳಿಂದ ಕ್ರಿಯೆಗಳಾಗುತ್ತವು. ಅವುಗಳ ಕ್ರಿಯೆಗಳಿಗೆ ನಾವು ಲಿಂಗ ಕ್ರಿಯೆಗಳು ಅಂತ ಕರಿತೀವಿ. ಯಾಕಂದ್ರೆ ಆ ಕ್ರಿಯೆಗೆ ಉಂಟು ಮಾಡೋದಕ್ಕೆ ಇಂದ್ರಿಯವನ್ನ ಬಳಸ್ತದಲ್ಲ, ಆ ಬಳಸುವಂತ ಇಂದ್ರಿಯಕ್ಕೆ ಪ್ರಚೋದನೆ ಕೊಡುವಂತ ಲಿಂಗಕ್ಕೆ ಮೂಲಕವಾಗಿ ಆ ಇಂದ್ರಿಯ ಆ ಕ್ರಿಯೆಯನ್ನು ಮಾಡುತ್ತದೆ. ಲಿಂಗ ಕ್ರಿಯೆಗಳು ಅಂತ ಅಂತಾರೆ. ಇಂದ್ರಿಯಗಳ ಮುಖವಾಗಿ ಬರುವ ಭೋಗವೆಲ್ಲವೂ ಲಿಂಗ ಪ್ರಸಾದ ಅಂತ ಹೇಳ್ತಾರೆ. ಹಾಗಾನೆ ಇಂದ್ರಿಯಗಳಲ್ಲಿ ಲಿಂಗ ಸಂಬಂಧಪಡಿಸುವುದು ಅವಶ್ಯ. ನಾವು ಯಾವುದೋ ಒಂದು ಇಂದ್ರಿಯನ್ನು ಮಾಡ್ತೀವೋ ಅದಕ್ಕೊಂದು ಲಿಂಗವನ್ನು ಪ್ರಕ್ರಿಯೆಯನ್ನು ನಾವು ಹೊಂದಾಣಿಕೆಯನ್ನು ಮಾಡಬೇಕು. ಒಂದು ಲಿಂಗವೇ 3 ತನುಗಳನ್ನು ಕುರಿತು ಇಷ್ಟ, ಪ್ರಾಣ, ಭಾವಲಿಂಗ ಅಂತ ಹೇಳಿ 3 ರೂಪ ಆಗಿರ್ತದೆ. ಒಂದು ನಿಮಿಷ. ಹೀಗೆ ನಾವು ಒಂದು ಲಿಂಗವೇ 3 ತನುಗಳನ್ನು ಕುರಿತು ಇಷ್ಟ, ಪ್ರಾಣ, ಭಾವ ಅಂತೇಳಿ ಒಂದೊಂದು ಲಿಂಗ ಅಂಗಕ್ಕೆ ಒಂದೊಂದು ಲಿಂಗವನ್ನು ಜೋಡಿಸ್ತೀವಿ. ಕಳೆದ ಸಂಚಿಕೆಗಳು ಮಾತಾಡಿದ್ದೀವಿ. ಸ್ಥೂಲ ಶರೀರಕ್ಕೆ ಇಷ್ಟಲಿಂಗ, ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ, ಕಾರಣ ಶರೀರಕ್ಕೆ ಭಾವಲಿಂಗ ಅಂತೇಳಿ. ಹೀಗೆ 3 ಲಿಂಗಗಳು, ಈ 3 ಲಿಂಗಗಳದವಲ್ಲ 6 ಇಂದ್ರಿಯಗಳಿಗೆ ಕುರಿತಾಗಿ ಹೊಂದಾಣಿಕೆ ಮಾಡ್ತಾರೆ.
ಇಂದ್ರಿಯಗಳಿಗೆ 6 ಲಿಂಗಗಳನ್ನ ಸಖಿಲವನ್ನ ರೂಪದಲ್ಲಿ ಜೋಡಿಸ್ತಾರೆ. ಆ 6 ಲಿಂಗಗಳು ಯಾವುವು ಅಂತಂದ್ರೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅಂತೇಳಿ 6 ಲಿಂಗಗಳದಾವು. ಆ 6 ಲಿಂಗಗಳು ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳ ಜೊತೆಗೆ ಸಂಬಂಧವನ್ನು ಹೊಂದಿದ್ದಾವು. ಆ ಸಂಬಂಧಗಳು, ಆ ಲಿಂಗಗಳು ಯಾವುವು ಅನ್ನೋದನ್ನು ಕುರಿತಾಗಿ ಇಷ್ಟು ಷಡ್ವಿಧ ಸಖಿಲಗಳಿದ್ದಾವೆ. ಇವುಗಳನ್ನು ನಾವು ಸಮಗ್ರವಾಗಿ ಅರ್ಥೈಸಿಕೊಳ್ಳುವುದೇ ಷಡ್ವಿಧ ಸಖಿಲಗಳು. ಈ ಕರ್ಮೇಂದ್ರಿಯಗಳು 6 ಯಾವುವು ಅಂತಂದ್ರೆ ಗುದ, ಗುಹ್ಯ, ಪಾದ, ಪಾಣಿ, ವಾಕ್, ಹೃದಯ ಅಂತ ಇಲ್ಲಿ ಪದ ಬಳಸಿದ್ದೀವಿ. ಆತ್ಮ ಅಂತನೂ ಕರೀತಾರೆ ಅದಕ್ಕೆ. ಈ ಕರ್ಮೇಂದ್ರಿಯಗಳಿಗೆ ಸಂಬಂಧಪಟ್ಟಂತ ಜ್ಞಾನೇಂದ್ರಿಯಗಳು ಯಾವುವು ಅಂತಂದ್ರೆ ನಾಸಿಕ, ಜಿಹ್ವ, ನೇತ್ರ, ತ್ವಚ, ಕರ್ಣ, ಹೃದಯ. ನೋಡಿದೆವು ನಿನ್ನೆ. ಗುಧ ಅಂತಂತಂದ್ರೆ ಮೂಗುಗೆ ಸಂಬಂಧಪಟ್ಟಂತದ್ದು ನಾಸಿಕ ಆಗ್ತದೆ. ಕುಯ್ಹ ಅಂತಂತಂದ್ರೆ ಬಾಯಿ ಅಂತ ಹೇಳಿದ್ ನೋಡಿದ್ ನಾವು, ಅದು ಜಿಹ್ವೆ ಆಗ್ತದೆ, ನಾಲಿಗೆ. ಹಾಗೇನೆ ನೇತ್ರ ಕಣ್ಣಿಗೆ ಸಂಬಂಧಪಟ್ಟಂತದ್ದು, ತ್ವಚ ಚರ್ಮಕ್ಕೆ ಸಂಬಂಧಪಟ್ಟಂತದ್ದು, ಕರ್ಣ ಕಿವಿಗೆ ಸಂಬಂಧಪಟ್ಟಂತದ್ದು, ಹೃದಯ ಅದೇನಪ್ಪ ಅಂತಂದ್ರೆ ಆತ್ಮ ಅನ್ನುವಂಥದ್ದು. ಈ ರೀತಿಯಾಗಿ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳನ್ನು ನಿನ್ನೆ ದಿನ ನೋಡಿದ್ದೀವಿ. ಅವುಗಳೊಳಗೆ ಸಂಬಂಧಪಟ್ಟಂಗೆ ನಾಸಿಕಕ್ಕೆ ಸಂಬಂಧಪಟ್ಟಂತದ್ದು ಆಚಾರಲಿಂಗ. ಅದಕ್ಕೆ ಶರಣರು ಮೂಗನ್ನ ಆಚಾರಲಿಂಗ ಅಂತ ಕರೆದ್ರು. ಜಿಹ್ವೆ ಅಂತಂದ್ರೆ ನಾಲಿಗೆಯನ್ನ ಗುರುಲಿಂಗ ಅಂತ ಕರೆದ್ರು. ನೇತ್ರವನ್ನ ಶಿವಲಿಂಗ ಅಂತ ಕರೆದ್ರು. ತ್ವಚವನ್ನ ಜಂಗಮಲಿಂಗ ಅಂತ ಕರೆದ್ರು. ಕರ್ಣವನ್ನ ಪ್ರಸಾದಲಿಂಗ ಅಂತ ಕರೆದ್ರು. ಹಾಗೇನೆ ಹೃದಯ ಅಥವಾ ನಾವು ಆತ್ಮ ಅಂತ ಕರಿತೀವಲ್ಲ ಅದನ್ನ ಮಹಾಲಿಂಗ ಅಂತ ಕರೆದ್ರು. ಈ ಒಂದೊಂದು ಲಿಂಗಗಳು ಯಾವ ರೀತಿಯಾಗಿ ಸಂಬಂಧವನ್ನ ಹೊಂದಿದ್ದಾವು, ಆಚಾರಲಿಂಗ ಅಂತಂದ್ರೆ ಏನು, ಗುರುಲಿಂಗ ಅಂತಂದ್ರೆ ಏನು, ಶಿವಲಿಂಗ ಅಂದ್ರೆ ಏನು, ಜಂಗಮಲಿಂಗ ಅಂದ್ರೆ ಏನು, ಪ್ರಸಾದಲಿಂಗ ಅಂದ್ರೆ ಏನು, ಇವು ಯಾಕೆ ಇವುಗಳಿಗೆ ಇದೇ ಶಬ್ದಗಳನ್ನು ಬಳಸಿದ್ರು, ಈ ರೀತಿಯಾದಂತಹ ಜ್ಞಾನೇಂದ್ರಗಳಿಗೆ ಅಥವಾ ಈ ಕರ್ಮೇಂದ್ರಗಳಿಗೆ ಈ ಲಿಂಗಕ್ಕೂ ಏನೇನು ಸಂಬಂಧ ಅದ ಅನ್ನುವಂಥದ್ದು ಷಡ್ವಿಧ ಸಖಿಲಗಳದ ಉಳಿದ ಭಾಗವನ್ನ ಮುಂದಿನ ಅಂದ್ರೆ ನಾಳೆ ದಿವಸ ನೋಡೋಣ. ಬಹಳ ಅದ್ಭುತವಾಗಿರುವಂತಹ ವಿಚಾರಗಳು ಈ ಷಡ್ವಿಧ ಸಖಿಲಗಳೊಳಗ ಸಂಬಂಧವನ್ನು ಹೊಂದಿದವು. ಇವುಗಳನ್ನ ನಾವು ಅರ್ಥೈಸ್ಕೊಂಡ್ಬಿಟ್ರೆ ಸಖಿಲಗಳು ಅನ್ನುವಂಥದ್ದು ಹೊರಗಡೆ ಎಲ್ಲಿ ನೋಡುವ ಹಂಗಿಲ್ಲ, ನಮ್ಮೊಳಗಡೆನೆ ಆ ರೀತಿಯಾದಂಥ ಸಂಬಂಧಗಳದವು. ನಾವ್ ಯಾಕೆ ಈ ಕೆಲಸ ಮಾಡಿದೀವಿ, ಈ ಕೆಲಸ ಮಾಡೋದಕ್ಕೆ ಇದೇ ಅಂಗವನ್ನು ಯಾಕೆ ಬಳಕೆ ಮಾಡಿದೀವಿ, ಈ ಅಂಗ ಬಳಕೆ ಮಾಡಿದ್ರೆ ಈ ಕೆಲಸ ಆಗ್ತೈತೆ ಅನ್ನುವಂಥ ಅರಿವನ್ನ ಉಂಟಾಯ್ತಪ್ಪ ಅಂದ್ರೆ ಅದನ್ನೇ ಮರೆತರೆ ಹೇಳಿದ್ರಲ್ಲ, ಅರಿತಡೆ ಶರಣ ಮರೆತಡೆ ಮಾನವ ಅಂತ. ನಾವು ಈ ಸಖಿಲಗಳ ಅರಿವುಲಾರ್ದಕ್ಕ ಕೇವಲ ಮಾನವರಾಗಿದ್ದೀವಿ. ಸಖಿಲಗಳ ಅರಿವು ಬಂತಪ್ಪ ಅಂತಂದ್ರೆ ಶರಣ ಸಾಗ್ತೈತೆ. ಆ ಕಾರಣಕ್ಕಾಗಿನೇ 12ನೇ ಶತಮಾನದೊಳಗೆ ಇರುವಂತವ್ರು ಎಲ್ಲರೂ ಸಹ ಶರಣರು. ಯಾಕಾದ್ರಂದ್ರ ಚನ್ನಬಸವಣ್ಣವ್ರು ಅಂತವ್ರ, ಅಲ್ಲಂ ಪ್ರಭು ಅಂತವ್ರು, ಅಕ್ಕಮಹಾದೇವಿ, ಬಸವಣ್ಣವ್ರು ಅಂತವ್ರ ವಚನದೊಳಗೆ ನಾವು ಸಖಿಲಗಳನ್ನು ಕಾಣ್ತೀವಿ ಅಂತಂದ್ಮೇಲೆ ಈ ಸಖಿಲಗಳ ಜ್ಞಾನವನ್ನು ಶರಣರು ಕೊಟ್ಟಂತವ್ರು ಇವರೇ. ಇವರ ವಚನದೊಳಗೆ ನಾವು ಸಖಿಲಗಳ ಒಂದು ವಿಚಾರ ನೋಡ್ತೀವಿ. ಆ ಕಾರಣಕ್ಕಾಗಿ ಆ ಸಖಿಲಗಳನ್ನು ತಿಳ್ಕೊಂಡೇ ಅವರು ಶರಣರಾಗಿದ್ದಾರೆ. ಸಖಿಲಗಳನ್ನು ತಿಳ್ಕೊಂಡಿಲ್ಲ ಅಂತ ತಿಳ್ಕೊಂಡೇ ನಾವು ಮಾನವರಾಗಿದ್ದೀವಿ. ಮಾನವರವು ಶರಣರಾಗೋದಕ್ಕೆ ಅಂದ್ರೆ ಅಂಗ ಲಿಂಗ ಆಗೋದಕ್ಕೆ ಏನು ಸಂಬಂಧ ಐತಲ್ಲ ಆ ಸಖಿಲಗಳನ್ನ ನಾವು ಅರಿತುಕೊಳ್ಳೋದು ಅಷ್ಟೇ ಅವಶ್ಯಕತೆ ಅದ. ಈ ಮೂಲಕವಾಗಿ ಸಖಿಲಗಳನ್ನ ನಾವು ಸಮಗ್ರವಾಗಿ ಅರ್ಥಕೊಂಡ್ಬಿಟ್ರೆ ನಾವು ನೋಡುವಂತ ವಚನಗಳನ್ನು ನೋಡುವಂತ ನಮ್ಮ ದೃಷ್ಟಿಕೋನನೇ ಚೇಂಜ್ ಆಗಿ ಹೋಗ್ಬಿಡ್ತೈತಿ. ನಮ್ಮ ಬದುಕನೇ ಚೇಂಜ್ ಆಗ್ತೈತೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ನಾವು ಈ ಒಂದು ಅರಿವು ಇರ್ಲಾರ್ದನೆ ಆಧ್ಯಾತ್ಮದ ಒಂದು ಪ್ರಯಾಣದಾಗ ಹೊಂಟ್ಬಿಟ್ಟಿವಿ. ನಾವು ಆಧ್ಯಾತ್ಮದೊಳಗೆ ಹೋಗ್ಬೇಕಾಗಿತ್ತಂದ್ರ ಶರಣರು ಯಾವ ರೀತಿಯಾದಂತ ಒಂದು ಅರಿವನ್ನ ಜ್ಞಾನವನ್ನು ಹೊಂದಿದ್ರು. ನಾವು ಬಳಕೆ ಮಾಡಿವಿ. ನಾವು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅಂತೇಳಿ ಇವುಗಳನ್ನ ಶಬ್ದದ ರೂಪದೊಳಗೆ ನಾವು ಬಳಕೆ ಮಾಡಿವಿ. ಅವುಗಳ ಭಾವದ ರೂಪದೊಳಗೆ ಬಳಕೆ ಮಾಡ್ಬೇಕಲ್ಲ, ಅವುಗಳ ಭಾವವನ್ನು ತಿಳ್ಕೊಬೇಕಲ್ಲ. ಆ ಭಾವವನ್ನ ಮುಂದಿನ ಸಂಚಿಕೆಯೊಳಗೆ ನಾವು ನೋಡೋಣ. ಇಲ್ಲಿವರೆಗೆ ಇಷ್ಟು ಷಡ್ವಿಧ ಸಖಿಲಗಳ ಕುರಿತಾಗಿ
ಅನುಭವ ಹಂಚಿಕೆಗೆ ಅವಕಾಶ ಮಾಡಿಕೊಟ್ಟಂತ ಇವತ್ತಿನ ಈ ಒಂದು ಆನ್ಲೈನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳು ಮತ್ತೊಮ್ಮೆ ವಂದಿಸ್ತಾ ಅವರ ಆತ್ಮಕ್ಕೆ ನನ್ನ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳುತ್ತಾ ಇವತ್ತಿನ ಈ ಒಂದು ಅನುಭವದ ವಿಚಾರದೊಂದಿಗೆ ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿಗಳು.